4ನೇ ಸ್ಟೇಜ್ ಹೋಗಿದ್ರು ಸಹಿತ ಆ ಮನುಷ್ಯ ಎದ್ದು ಅಡ್ಡಾಡಕ್ಕೆ ಶುರು ಮಾಡ್ತಾನೆ. ನಾ ಮೇಲಿಂದ ಮೇಲೆ ಹೇಳ್ತಿರ್ತೀನಿ ಇಂಥವೆಲ್ಲ. ನಾನು ಈ ಬಟ್ಟೆನ ಗಡ್ತರ ಬೇರ ಸಿಕ್ತು ಅಂತಂದ್ರೆ ಆ ಬೇರಿಗೆ ನೀರಿನ ಬಾಟ್ಲಿ ಕಟ್ರಿ, ಖಾಲಿ ಬಾಟ್ಲಿ ಪ್ಯಾಕ್ ಮಾಡ್ರಿ. ಅದ್ರೊಳಗೆ ಕೆಲವೊಂದು ಹುಳುಗಳು ತತ್ತಿ ಹಾಕ್ತಾವ. ಆ ತತ್ತಿ ಹಾಕಿ ಏನು ಹುಳುಗಳು ತಯಾರಾಕವಲ್ಲ, ಆ ಭತ್ತಕ್ಕೆ ಬಂದಂಥ ರೋಗಗಳು ಮತ್ತು ಭತ್ತಕ್ಕೆ ಬಂದಂಥ ಹುಳುಗಳು ಇರ್ತಾವಲ್ಲ ಅವನ್ನೆಲ್ಲ ತಿಂದು ಹಾಕ್ತಾವ. ಎದ್ದು ಕೂಡಲೇ ಬೆಳಿಗ್ಗೆ ಒಂದು 50 ml ಗೋಮೂತ್ರ, ಒಂದು 30 ml ಹಾಲು, ಒಂದು 2-3 ಚಮಚ ಮೊಸರ, ಆಮ್ಯಾಗ ಒಂದಿಷ್ಟು ಸಗಣಿ ರಸ, 1 ಚಮಚ ತಾಜಾ ಸಗಣಿ ಇರ್ತೈತಲ್ಲ ಅದನ್ನ ಬಟ್ಟೆಗೆ ಹಾಕಿ ಹಿಂಡಬೇಕು. ಹಿಂಡಿದ ಕೂಡಲೇ ರಸ ಬರ್ತೈತಿ, 1 ಚಮಚ. ಆಮ್ಯಾಗ 1 ಚಮಚ ತುಪ್ಪ ಸೇರಿಸ್ರಿ. ದಿನಾಲು ಬೆಳಿಗ್ಗೆ ಆ ಕ್ಯಾನ್ಸರ್ ಆದ ಮನುಷ್ಯ ಕೊಡ್ರಿ. ಇದನ್ನು ಓಡ್ ಹೊಕ್ಕತ್ತಿಲ್ಲ ನೋಡ್ರಿ. ಕ್ಯಾನ್ಸರ್ದೊಳಗೂ ಭಾಳ ಪ್ರಕಾರ ಅದಾವು, ಮತ್ತು ಅದರೊಳಗೂ ಸಹಿತ ಸ್ಟೇಜ್ ಅದಾವು. 4ನೇ ಸ್ಟೇಜ್ ಹೋಗಿದ್ರು ಸಹಿತ ಆ ಮನುಷ್ಯ ಎದ್ದು ಅಡ್ಡಾಡಕ್ಕೆ ಶುರು ಮಾಡ್ತಾನೆ. ನಾ ಮೇಲಿಂದ ಮೇಲೆ ಹೇಳ್ತಿರ್ತೀನಿ ಇಂಥವೆಲ್ಲ. ನನ್ನ ಹತ್ರ ಇಂಥವು ಭಾಳ ಅದಾವು, ಮಾಡಿ ನೋಡಿಂದನೇ ಹೇಳ್ತಿರ್ತೀನಿ ನಾನು. ನಮ್ಮ ಜನರಿಂದ ಭಾಳ ಲಕ್ಷ ಕೊಟ್ಟು ಕೇಳಿರ್ತಾರೆ. ಕೇಳಿ ಹಿಂದಾಗಡೆ ರಾತ್ರಿ ಫೋನ್ ಮಾಡ್ತಾರೆ ನನಗೆ, ಇಲ್ಲಿದ್ದಾಗ ಹೇಳೋದಿಲ್ಲ. ಮತ್ತು ಅವರು ಅಜ್ಜವ್ರು ಹೇಳಿದ್ರಲ್ರಿ ಅದನ್ನು ನಾವು ಮಾಡಕತ್ತೀವಿ, ಹಿಂಗಿಂಗೆ ಸಮಸ್ಯೆ ಆಗೈತಿ ಅಂತ. ನಾ ಇಲ್ಲಿ ಕುಂತಿಂದ 2 ಫೋನ್ ಬಂದಿತ್ತು ನಮ್ಗೆ, ಹಿಂಗಾಗಿತ್ತು ರೀ, ಮತ್ತು ಅದ್ರೊಳಗೆ ಏನು ತಪ್ಪಾಗೈತೆ ಅನ್ನೋ, ನೀವು ಅತ್ತಿ ಗಿಡದ ಹಣ್ಣಿಂದ ಬೇರಿನ ನೀರು ಹೇಳಿದ್ರಿ. ಅತ್ತಿ ಗಿಡ ಇರ್ತೈತಲ್ಲ ಔದುಂಬರ್ ಅಂತೀರಿ, ಆ ಅತ್ತಿ ಗಿಡ ಒಂದು ಕೆಳಗೆ 2 ಫುಟ್ ಹಾಡಬೇಕು, ಬೇರು ಸಿಗ್ತಾವ. ಒಂದು ಈ ಬಟ್ಟೆನ ಗಡ್ತರ ಬೇರ ಸಿಕ್ತು ಅಂತಂದ್ರೆ ಆ ಬೇರಿಗೆ ನೀರಿನ ಬಾಟ್ಲಿ ಕಟ್ರಿ, ಖಾಲಿ ಬಾಟ್ಲಿ ಪ್ಯಾಕ್ ಮಾಡ್ರಿ. ಮರುದಿವ್ಸ ಮುಂಜಾನೆ ಹೋಗಿ ತಕ್ಕೋರಿ, ಅರ್ಧ ಲೀಟ್ರು, ಪೌಂಡ್ ಲೀಟ್ರು, ಎಷ್ಟು ನೀರು ಬಂದಿರ್ತೈತಿ, ಮತ್ತು ಹೊಳ್ಳಿ ಮುಚ್ಚಿಬಿಡ್ರಿ ತೆಗ್ದು. ಆ ನೀರು ಬೆಳಿಗ್ಗೆ 1 ಅಥವಾ 2 ಚಮಚ, ಸಾಯಂಕಾಲ 1-2 ಚಮಚ ಕೊಟ್ಟು ನೋಡ್ರಿ. ನೀವು ಕ್ಯಾನ್ಸರ್ ನಾವು ಮನೆಯಾಗ ಮುಕ್ಕೊಂಡು ಅವಾಗ ಎಬಿಸ್ ಕುಂದಿರ್ಸ್ತೈತಿಲ್ಲ ನೋಡ್ಬೇಕಾದ್ರೆ. ಅವು ಎಬಿಸ್ ಕುಂದಿರ್ಸ್ತೈತಿ, 3-4 ದಿವಸ ಆಗಣೆ ಎದ್ದು ಅಡ್ಡಾಡಿಸ್ತೈತಿ. ಅದು ಏನೈತ್ರಿ ಅಜ್ಜವ್ರು ಅದ್ರಾಗ ಏನೈತಿ ಅದನ್ನೆಲ್ಲ ಸೈಂಟಿಸ್ಟ್ಗಳು ಹೇಳ್ಬೇಕು. ಹಿಂಗೆ ಮಾಡಿದ್ರು ಒಳ್ಳೇದಾಕತಿ, ಇಷ್ಟು ನನಗೆ ಗೊತ್ತೈತಿ. ಆ ಸೈಂಟಿಸ್ಟ್ಗಳ ಕೆಲಸ ನಾವು ಮಾಡಕ್ಕೆ ಹೋಗ್ಬಾರ್ದು, ನಮ್ಮ ಕೆಲಸ ಅವ್ರು ಮಾಡಕ್ಕೆ ಹೋಗ್ಬಾರ್ದು. ಅವ್ರ ಕೆಲಸ ಅವ್ರು ಮಾಡ್ಬೇಕು, ನಮ್ಮ ಕೆಲಸ ನಾವು ಮಾಡ್ಬೇಕು. ಇಬ್ಬರು ಕೂಡಿ ಹೋಗ್ಬೇಕಷ್ಟೇ, ಒಬ್ರನ್ನ ಬೇಕು ಅಂತ ಹೋಗ್ಬಾರ್ದು. ಅದಕ್ಕೆ ಮನೆಯೊಳಗೆ ಒಂದು ಆಕಳ ಕಟ್ರಿ. ಯಾವುದೇ ರೈತ ಇದ್ದು ಅಂದ್ರೆ ನಾನು ನೋಡಿದೆ, ಒಂದು ಗಿಡ ಇಲ್ಲರಿಪ್ಪ ಭತ್ತದ ಹೊಲದಾಗ, ಒಂದು ಗಿಡ ಇಲ್ಲ. ಎತ್ತರ ಹೋಗು ಗಿಡ ಹಚ್ಚ್ರಿ, ಕೆಳಗೆ ಬೇಕಾದಂಗೆ, ನಿಮಗೇನು ನೆಳ್ಳಗೆ ಒಯ್ಯಂಗಿಲ್ಲ. ರಗಡ್ ಗಿಡಗಳು ಅದಾವ ಮಾಡ್ಕೊಂಡ್ರಿ. ಭೂಮಿಯೊಳಗೆ ನೀರು ತೊಗೊಂಡು ಹೋಗೋರು ಯಾರು? ಗಾಳಿಯೊಳಗಿರುವಂಥ ಕಾರ್ಬನ್ ಡೈಆಕ್ಸೈಡನ್ನು ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡಿ ಕೊಡೋರು ಯಾರು? ಈ ವಾತಾವರಣವನ್ನು ತಣ್ಣಗಿಡೋರು ಯಾರು? ಗಿಡಗಳು. ಇಡೀ ವಾತಾವರಣವನ್ನು ತಣ್ಣಗೆ ಮಾಡೋರು ಅವ್ರನ್ನ ಬಿಟ್ಟರೆ ಮತ್ತೊಂದು ಯಾವುದೂ ಸಾಧನೆನೇ ಇಲ್ಲ. ರೈತರ ಗೆಳೆಯರು ಗಿಡಗಳು. ಆದ್ರೆ ನಾವು ಅಂತೀವಿ ಅವು ನಾಳೆಗೆ ಏನೂ ಬರೋದಿಲ್ಲ. ಯಾಕೆ ಬರೋದಿಲ್ಲ? ನೀವು ಮತ್ತೊಂದು ಕಡೆ ಹೋಗಿ ನೋಡಿಲ್ಲ, ಅಥವಾ ಪ್ರಯೋಗ ಮಾಡಿ ನೋಡಿಲ್ಲ. ಮಾಡಿ ನೋಡ್ರಿ ನೀವು. ನಮ್ಮ ಹೊಲ್ದಾಗ ಬರ್ರಿ ನೀವು. ಹಿಂಗೆ ಭತ್ತದ ಗದ್ದೆ ಅದಾವ. ಭತ್ತದ ಗದ್ದೆ ಮ್ಯಾಗ ದೊಡ್ಡ ಒಡ್ಡು ಅದಾವ. ನಾನು ಯಾವುದಕ್ಕೂ ಒಂದು ಗಿಡಕ್ಕೆ ಕೈ ಹಚ್ಚಂಗಿಲ್ಲ. ಒಂದು ಗಿಡಕ್ಕೆ ಕೈ ಹಚ್ಚಂಗಿಲ್ಲ. ಆ ಒಡ್ನ್ಯಾಗ ಏನು ಹಂಗೆ ಬಿಟ್ಟಿರ್ತೀನಲ್ಲ, ಬಿಟ್ಟಿದ್ರೊಳಗೆ ಕರಿಕಿ, ಕಂಟಿ, ಸಣ್ಣ ದೊಡ್ಡ ಎಲ್ಲ ಬೆಳೆದಿರ್ತಾವೆ. ಅದ್ರೊಳಗೆ ಕೆಲವೊಂದು ಹುಳುಗಳು ತತ್ತಿ ಹಾಕ್ತಾವೆ. ಆ ತತ್ತಿ ಹಾಕಿ ಏನು ಹುಳುಗಳು ತಯಾರಾಕವಲ್ಲ, ಆ ಭತ್ತಕ್ಕೆ ಬಂದಂಥ ರೋಗಗಳು ಮತ್ತು ಭತ್ತಕ್ಕೆ ಬಂದಂಥ ಹುಳುಗಳು ಇರ್ತಾವಲ್ಲ ಅವನ್ನೆಲ್ಲ ತಿಂದು ಹಾಕ್ತಾವೆ. ಆಮ್ಯಾಗ ಮತ್ತೊಂದು ಒಡ್ಡನ್ನು ಪೂರಾ ಸ್ವಚ್ಛ ಮಾಡಿದ್ದು ನೋಡಿದ್ದು ನಾನು. ಜಳ ಒಡ್ಡು ಸ್ವಚ್ಛ ಮಾಡಿ ಎಲ್ಲ ಪ್ಲಾಟ್ ಮಾಡಿ ನೋಡಿದೆ, ಅಲ್ಲೆಲ್ಲ ಹುಳ ಬಿದ್ದು ಅದ್ರಾಗ. ಆದರೆ ಇಲ್ಲೇನು ಒಡ್ನ್ಯಾಗ ನಾ ಒಟ್ಟ ಏನೂ ಕಂಟಿ ಕಡಿಲಿಲ್ಲ, ಏನೂ ಮಾಡಲಿಲ್ಲ, ಎಲ್ಲ ಹಂಗೆ ಬಿಟ್ಟನೆ. ಅದು
ಬಿಟ್ರಲ್ಲೆಲ್ಲ ಈಗ ಅದ್ರ ಮಗ್ಗಲು ಬೆಳೆಗಳಿಗೆ ಯಾವ ರೋಗಾನು ಬರ್ಕೊಡಂಗಿಲ್ಲ. ಯಾಕಂದ್ರೆ ನಿಸರ್ಗ ತನ್ನದೇ ಆದಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡೈತಿ. ನಾವು ಅದನ್ನು ಡಿಸ್ಟರ್ಬ್ ಮಾಡಬಾರ್ದಷ್ಟೇ.